ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೀತಾರಾಮ ಸೀರಿಯಲ್ ಅಶೋಕನಿಗೆ ಸರ್ಪ್ರೈಸ್ ನೀಡಿದ ಶ್ರೀರಾಮ. ಸೀತಾರಾಮ ಸೀರಿಯಲ್ನಲ್ಲಿ ಹೊಸ ಪಾತ್ರದ ಎಂಟ್ರಿ. ಯಾರಿದು? ಅಂಜಲಿ. ಸೀತಾರಾಮ ಸೀರಿಯಲ್ನಲ್ಲಿ ಒಂದಷ್ಟು ಹೊಸ ಬೆಳವಣಿಗೆ ಘಟಿಸುತ್ತಿದೆ. ಕಥೆಯ ಓಗವು ಜೋರಾಗಿದೆ. ಬಗೆ ಬಗೆಯ ಟ್ವಿಸ್ಟ್ಗಳ ಮೂಲಕ ವೀಕ್ಷಕರನ್ನು ಹಿಡಿದಿಡುತ್ತಿದೆ ಸೀತಾರಾಮ ಸೀರಿಯಲ್. ಈ ನಡುವೆ ಸೀತಾ ಮತ್ತು ರಾಮನ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಹ ಆಗಮಿಸಿ ಸೀತಾ ಮತ್ತು ರಾಮನಿಗೆ ಪಾಠ ಮಾಡಿಸಿದ್ದಾರೆ. ರವಿಚಂದ್ರನ್ ಪಾಠ ವರ್ಕೌಟ್ ಆಗಿದೆ. ಈ ನಡುವೆ ಕಿಡಿಗೇಡಿಗಳಿಂದ ಸೀತಾಳನ್ನು ರಕ್ಷಣೆ ಮಾಡಿ ಮನೆಗೆ ಸೇರಿಸಿದ್ದಾನೆ. ಮತ್ತೊಂದು ಕಡೆ ಸೀತಾ ಮೇಲ್ನೋಟಕ್ಕೆ ಮಾತ್ರ ಸಂತೋಷದಿಂದ ಇದ್ದಾಳೆ. ಆಕೆಯ ಮನಸ್ಸು ಮಾತ್ರ ಮನೆಯ ಹರಾಜಿನ ಕಡೆಗೆ ಇದೆ. ಹರಾಜಿಟ್ಟ ಮನೆ ಇನ್ನು ನಮ್ಮ ಬಳಿ ಇರಲ್ಲ ಎಂದು ಪ್ರಿಯ ಮನೆಗೆ ಶಿಫ್ಟ್ ಆಗುವ ನಿರ್ಧಾರ ಮಾಡಿದ್ದಾಳೆ. ಮನೆ ಹರಾಜಿನ ವಿಚಾರ ರಾಮ್ಗೂ ಗೊತ್ತಿರೋದ್ರಿಂದ ಬೇರೆ ತಂತ್ರಕ್ಕೆ ಕೈ ಹಾಕಿದ್ದಾನೆ. ಈ ನಡುವೆ ವಿಷ ಚಿಕ್ಕಪ್ಪನ ಮೇಲೆ ರಾಮ್ ಗುಮಾನಿ ಮೂಡಿದೆ. ಅವ್ಯವಹಾರ ಇವದೇ ಮಾಡಿಸಬಹುದೇ ಎಂಬ ಪ್ರಶ್ನೆ ಮೂಡಿದೆ. ಚರಣ್ ಫೋನ್ ಟ್ಯಾಪ್ ವಿಚಾರ. ಇದೇ ವಿಚಾರವಾಗಿ ಚಿಕ್ಕಿ ಬಳಿ ಹೋಗಿ ಚರ್ಚೆ ಮಾಡಿದ್ದಾನೆ. ಚರಣ್ ಕೆಲಸ ಬಿಟ್ಟ ಮೇಲೆ ಅವನ ಜೊತೆ ವಿಶ್ವ ಚಿಕ್ಕಪ್ಪನ ಮಾತುಕತೆ ಏನು ಎಂದು ಭಾರ್ಗವಿ ಮುಂದೆ ಹೇಳಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಮಧ್ಯಭಾಗದಲ್ಲಿ ಒಂದು ಪ್ರಾಪರ್ಟಿ ಖರೀದಿಸುವ ಪ್ಲಾನ್ ಹಾಕಿದ್ದಾನೆ. ಚರಣ್ ಫೋನ್ ಟ್ಯಾಪ್ ಆಗೋದ್ರಿಂದ ಈ ವಿಚಾರ ಗೊತ್ತಾಗಿದೆ ಎಂದು ಹೇಳಿದ್ದಾನೆ. ರಾಮನ ಮಾತು ಕೇಳಿ ಭಾರ್ಗವಿ ಶಾಕ್ ಆಗಿದ್ದಾಳೆ. ಅಬ್ಬಾ, ನಾನು ಸಿಕ್ಕಾಗಿಕೊಂಡಿಲ್ಲ ಎಂದು ಮನಸ್ಸಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾಳೆ. ಹರಾಜಿಗಿಟ್ಟ ಸೀತಾಳ ಮನೆ ಖರೀದಿಸಿದ ರಾಮ್. ಇತ್ತ ಸೀತಾಳ ಮನೆ ಹರಾಜು ಪ್ರಕ್ರಿಯೆ ಮುಗಿದಿದೆ. ಬೇರೊಬ್ಬ ವ್ಯಕ್ತಿ ಮನೆಯನ್ನು ಖರೀದಿಸಿದ್ದಾರೆ. ಬಳಿಕ ಸೀತಾಳ ಮನೆಗೆ ಬಂದು ಈ ಮನೆ ಖರೀದಿಸಿದ್ದು ನಾನೇ ಎಂದು ಆತ ಹೇಳಿಕೊಂಡಿದ್ದಾನೆ. ಮನೆ ಖಾಲಿ ಮಾಡೋಕೆ ಒಂದಷ್ಟು ಸಮಯ ಕೊಡಿ ಎಂದಿದ್ದಾನೆ ಸೀತಾ. ಅದಕ್ಕೆ ನೀವು ಇದೇ ಮನೆಯಲ್ಲಿರಬಹುದು, ತಿಂಗಳು ಬಾಡಿಗೆ ಕೊಟ್ಟರೆ ಸಾಕು ಎಂದಿದ್ದಾನೆ. ಈ ಮಾತು ಕೇಳಿ ಸೀತಾಗೆ ಮನಸ್ಸು ಹಗುರಾಗಿದೆ. ಅಷ್ಟಕ್ಕೂ ಬೇರೆಯ ವ್ಯಕ್ತಿಯೊಬ್ಬನ ಹೆಸರಲ್ಲಿ ಸೀತಾಳ ಮನೆಯನ್ನು ರಾಮ್ ಖರೀದಿಸಿದ್ದಾನೆ. ಅಶೋಕನಿಗೂ ಸಿಕ್ತು ಸರ್ಪ್ರೈಸ್. ಸೀತಾಳ ಮನೆ ಉಸಿರು ಕೊಟ್ಟ ನೆಮ್ಮದಿ ರಾಮನ ಎದೆಯಲ್ಲಿ ಖುಷಿ ತಂದಿದೆ. ಇನ್ನೊಂದು ಕಡೆ ಅಶೋಕನಿಗೆ ಬಿಗ್ ಸರ್ಪ್ರೈಸ್ ನೀಡಲು ಆತನನ್ನು ಬಸ್ ನಿಲ್ದಾಣಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಅಲ್ಲಿ ಒಬ್ಬಳು ಹುಡುಗಿ ಲಗೇಜ್ ಹಿಡಿದು ಯವನ ಬಳಿ ಆಗಮಿಸುತ್ತಿದ್ದಾಳೆ. ಇತ್ತ ಅಶೋಕನ ಪರ್ಸ್ನಲ್ಲಿದ್ದ ತುಂಡಾಗಿದ್ದ ಫೋಟೋ ನೋಡಿ ಕೊಂಚ ಆತಂಕದಲ್ಲಿದ್ದಾಳೆ ಪ್ರಿಯಾ. ಯಾರವಳು? ಅಶೋಕನ ಹುಡುಗಿನ ಅಥವಾ ಹಳೆ ಲವರ್ ಎಂದು ಪ್ರಶ್ನೆ ಮಾಡುತ್ತಾ ನೇರವಾಗಿ ಆತನ ಮನೆಗೆ ಆಗಮಿಸಿ ಬಾಗಿಲು ಬಡಿದಿದ್ದಾಳೆ. ಆತ ಅಲ್ಲಿ ಇಲ್ಲದದ್ದನ್ನು ನೋಡಿ ಸೀತಾಳ ಮನೆಯತ್ತ ನಡೆದಿದ್ದಾಳೆ. ಅಣ್ಣಂದಿರಿಗೆ ರಾಖಿ ಕಟ್ಟಿ ಸಂಭ್ರಮಿಸಿದ ಅಂಜಲಿ. ಕಾರಿನಿಂದ ನೇರವಾಗಿ ಮನೆಗೆ ಬಂದಿದ್ದಾರೆ ಅಶೋಕ ಮತ್ತು ರಾಮ್ ಮತ್ತು ಅಂಜಲಿ. ಅಶೋಕ ಮತ್ತು ಅಂಜಲಿ ನಡುವೆ ಮುನಿಸು ಮನೆ ಮಾಡಿದ ಇಬ್ಬರು ಒಬ್ಬರಿಗೊಬ್ಬರ ಮುಖಕ್ಕೆ ಕೊಟ್ಟು ಮಾತನಾಡುತ್ತಿಲ್ಲ. ಅಶೋಕ ನಾನು ಮಾತನಾಡಲ್ಲ ಎಂದಿದ್ದಾನೆ. ಆಗ ನಾನು ಇಲ್ಲಿರಲು ಒಲ್ಲೆ ಎಂದಿದ್ದಾನೆ. ಶ್ರೀರಾಮ ಅಣ್ಣ ಓದುವ ಸಲುವಾಗಿ ಹೋಗಿದ್ನಲ್ಲ ಎಂದಿದ್ದಾಳೆ. ಅಲ್ಲಿಗೆ ಈ ಅಂಜಲಿ ಅಶೋಕನ ತಂಗಿ ಎಂಬುದು ಗೊತ್ತಾಗಿದೆ. ಈ ಮೂಲಕ ಸೀತಾರಾಮ ಸೀರಿಯಲ್ನಲ್ಲಿ ಹೊಸ ಪಾತ್ರದ ಎಂಟ್ರಿ ಆಗಿದೆ. ಖುಷಿಯಲ್ಲಿ ಅಣ್ಣ ಅಶೋಕನಿಗೂ ಮತ್ತು ರಾಮನಿಗೂ ರಾಖಿ ಕಟ್ಟಿ ಸಂಭ್ರಮಿಸಿದ್ದಾಳೆ ಅಂಜಲಿ. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.